ಧನಸ್ಸು ರಾಶಿ ನಿಮ್ಮ ಜೀವನಾನುಭವ, ನಿಮಗಿರತಕ್ಕಂತಹ ಕಲೆ, ಹಾಗೆ ನಿಮ್ಮ ಸಾಧನೆ ಇದು ಬೇರೆಯವರಿಗೆ ಅನುಕೂಲ, ಜೊತೆಗೆ ಮಾರ್ಗದರ್ಶಿ. ಆದರೆ ನಿಮಗೆ ಅದನ್ನು ಸ್ವಲ್ಪ ಸಂಸ್ಕಾರಯುತವಾಗಿ ಬಳಸ್ಕೊಳ್ಬೇಕು, ಉಪಯೋಗ ಮಾಡಿಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಆಸಕ್ತಿನೇ ಇರುವುದಿಲ್ಲ. ಸೋಮಾರಿತನವೋ ಜಾಡ್ಯವೋ ನಿಮ್ಮನ್ನು ಆವರಿಸಿ ನಿಮ್ಮಲ್ಲಿರ್ತಕ್ಕಂತಹ ಪ್ರತಿಭೆಗೆಲ್ಲ ಮಂಕು ಕವಿದು ಬಿಡುತ್ತೆ, ಪ್ರಯೋಜನಕ್ಕೆ ಬರದೇ ಇರತಕ್ಕಂಥದ್ದಾಗುತ್ತೆ. ಹಿರಿಯರು ನಿಮ್ಮಲ್ಲಿರ್ತಕ್ಕಂತಹ ಪ್ರತಿಭೆಗೆ ಪ್ರಭಾವಿತರಾಗ್ತಾರೆ, ನೀವು ಅದನ್ನು ಸ್ಪಷ್ಟವಾಗಿ ತೋರಿಸ್ತಕ್ಕಂತಹ ಪ್ರಯತ್ನವನ್ನೇ ಮಾಡೋದಿಲ್ಲ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕು. ನಿಮ್ಮ ಸಾಮರ್ಥ್ಯ ಎಲ್ಲ ಕಡೆಯಲ್ಲೂ ಯಶಸ್ಸನ್ನು ಪಡೆಯುವುದಕ್ಕೆ ಸಹಕಾರಿಯಾಗೋದಿಲ್ಲ. ಕಾರಣ ನೀವು ಅದನ್ನು ಯಾವ ರೀತಿಯಲ್ಲಿ ಸಮಾಜಕ್ಕೆ ತೋರ್ಪಡಿಸ್ತೀರಿ ಅನ್ನೋದು ಮುಖ್ಯವಾಗುತ್ತೆ. ದಿನ ಚೆನ್ನಾಗಿದೆ, ಹೊಸತನ್ನು ಆರಂಭ ಮಾಡೋದಕ್ಕೆ ಒಳ್ಳೆಯ ಸಮಯ. ಮಾನಸಿಕವಾಗಿ ಇರತಕ್ಕಂತಹ ಎಲ್ಲ ಕುಂದುಕೊರತೆಗಳನ್ನು ದೂರ ಮಾಡಿ ನಾನು ಏನನ್ನಾದರೂ ಸಾಧನೆ ಮಾಡಬೇಕು ಅಂತಕ್ಕಂತಹ ಛಲಕ್ಕೆ, ಹಠಕ್ಕೆ ಬಿದ್ದು ನೀವು ನಿಮ್ಮ ಪ್ರಯತ್ನವನ್ನು ಮಾಡಿ ಯಶಸ್ಸನ್ನು ನೋಡಲಿಕ್ಕೆ ಅವಕಾಶ ಇದೆ. ಉತ್ತಮ ಫಲವನ್ನು ನಿರೀಕ್ಷೆ ಮಾಡಬಹುದಾದಂತಹ ದಿವಸ. ಗ್ರಹಗತಿಯ ದೃಷ್ಟಿಯಿಂದ ದಿನ ಚೆನ್ನಾಗಿದೆ ಅಂತಾದಾಗ ನಮ್ಮ ಪ್ರಯತ್ನವೂ ಪ್ರಾಮಾಣಿಕವಾಗಿ ನಡೀಬೇಕು. ಆಗ ಮಾತ್ರ ಯಶಸ್ಸಿನ ಹಾದಿ ತೆರೆಕೊಳ್ಳುವಂಥದ್ದು. ದಿನ ಚೆನ್ನಾಗಿದೆ ಅಂತ ಹೇಳಿ ನಾವು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಅದೇ ಕೆಲಸಗಳು ತನ್ನಿಂದ ತಾನೇ ಆಗೋದಿಲ್ಲ. ನಮ್ಮ ಪ್ರಯತ್ನವೂ ಬಹಳ ಮುಖ್ಯವಾಗುತ್ತೆ. ದುರ್ಗಾ ಪ್ರಾರ್ಥನೆಯನ್ನು ಮಾಡಿ ಇರತಕ್ಕಂತಹ ದುರಿತಗಳೆಲ್ಲ ದೂರವಾಗಲಿ, ನಿಮಗೆ ಸದ್ಬುದ್ಧಿಯನ್ನು ಭಗವತಿ ದುರ್ಗಾ ಪರಮೇಶ್ವರಿ ಕರುಣಿಸಲಿ. ಶುಭವಾದ. ಮಕರ ರಾಶಿ, ಏನೋ ಗಳಿಸಬೇಕು ಅಂತಕ್ಕಂತಹ ಆಸೆಯಲ್ಲಿರ್ತೀರಿ. ಪಿತ್ರಾರ್ಜಿತವಾದಂಥದ್ದೂ ಇದೆ, ಸ್ವಯಾರ್ಜಿತವೂ ಇದೆ. ಇನ್ನಷ್ಟು ಮತ್ತಷ್ಟು ಗಳಿಸಿ ಅದರ ಜೊತೆಗೆ ಸೇರಿಸಬೇಕು ಅಂತಕ್ಕಂತಹ ಆಸೆ ಮಾತ್ರ ತಪ್ಪದೇ ಇರತಕ್ಕಂಥದ್ದಾಗತ್ತೆ. ನಿಮ್ಮ ಪ್ರತಿಭೆಯನ್ನು, ಸಾಮರ್ಥ್ಯವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಅವಕಾಶಗಳಿದೆ. ಅದನ್ನು ಹೆಚ್ಚು ಮಾಡಿಕೊಂಡು ಒಳ್ಳೆಯ ಕೆಲಸಕ್ಕೆ ವಿನಿಯೋಗ ಮಾಡಿ. ಪ್ರಾಮಾಣಿಕವಾಗಿ ದುಡಿತಾ ಇರತಕ್ಕಂತಹ ಕಲಾವಿದರಿಗೆ ಅದೃಷ್ಟ ಒದಗಿ ಬರತಕ್ಕಂತಹ ದಿವಸವಾಗುತ್ತೆ. ಉದ್ಯೋಗ ಆಕಾಂಕ್ಷಿಗಳಿಗೆ ಶುಭ ಫಲ, ಶುಭ ಸೂಚನೆ ಇರತಕ್ಕಂಥದ್ದು. ವ್ಯವಹಾರ, ವೃತ್ತಿ ಇದರಲ್ಲೆಲ್ಲ ಹೊಸ ಸಿಬ್ಬಂದಿಯಿಂದ ನಿಮಗೊಂದಷ್ಟು ಸಮಸ್ಯೆ ಆಗುತ್ತೆ. ಅವರಿಗೆ ಪರಿಪೂರ್ಣವಾಗಿ ಕೆಲಸ ಬರೋದಿಲ್ಲ, ಅನುಭವ ಕಡಿಮೆ. ನಿಮ್ಮಿಂದ ಕೆಲಸ ಕಲಿತಾರೆ, ಆದರೆ ಏನೋ ಎಡವಟ್ಟನ್ನು ಮಾಡ್ತಾರೆ, ಕೆಟ್ಟ ಹೆಸರು ನಿಮಗೆ ಬರುತ್ತೆ. ಈ ಸಮಸ್ಯೆಯನ್ನು ಅನುಭವಿಸಬೇಕಾಗತ್ತೆ. ಕುಬೇರ ಲಕ್ಷ್ಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾದ. ಕುಂಭರಾಶಿ, ಜೀವನದಲ್ಲಿ ಏನೋ ಒಂದು ರೀತಿಯ ಜುಗುಪ್ಸೆ ಕಾಡುವಂತಹ ದಿವಸ. ಏನೂ ಬೇಡಪ್ಪ ಅಂತ ಹೇಳಿ ಇದನ್ನು ಅಭಾವ ವೈರಾಗ್ಯ ಅಂತ ಹೇಳಿ ವರ್ಣಿಸ್ತಾರೆ. ನಮ್ಮ ಪ್ರಯತ್ನವನ್ನು ಮಾಡ್ತಾ ಇರೋದು, ಯಾವಾಗ ಆ ಪ್ರಯತ್ನಕ್ಕೆ ಸಫಲತೆ ಸಿಕ್ಕುವುದಿಲ್ವೋ ಆಗ ಅಯ್ಯೋ ಬಿಡು ಅಂತ ಹೇಳಿ ಬಿಡುವಂಥದ್ದು ಅಭಾವ ವೈರಾಗ್ಯ. ಯಾವಾಗ ನಾವು ಅಂದುಕೊಂಡಿದ್ದಾಗಲಿಲ್ಲ ಅದರ ಬಗ್ಗೆ ನಮಗೆ ವೈರಾಗ್ಯ ಬರುವಂಥದ್ದು, ಇದು ಸ್ವಾಭಾವಿಕವಾದಂಥದ್ದು ಅಲ್ಲ ಅಂತ ಹೇಳುವಂಥದ್ದು. ನಿಮ್ಮ ತಪ್ಪಿನ ಅರಿವಾಗಬೇಕು, ಅದರ ಬಗ್ಗೆ ಚಿಂತನೆಯನ್ನು ಮಾಡಿ. ಯಾವುದರಿಂದ ನಿಮಗೆ ತಪ್ಪಾಗಿದೆ, ಯಾವ ತಪ್ಪಿನಿಂದ ನಾನು ತೊಂದರೆಯನ್ನು ಅನುಭವಿಸ್ತಾ ಇದ್ದೀನಿ, ಇದೆಲ್ಲವೂ ಕೂಡ ನಿಮಗೆ ಗೊತ್ತಾಗಬೇಕಾದಂಥದ್ದು. ನಿಮ್ಮ ಜೀವನ ಎರಡೆರಡು ವಿಷಯಗಳಲ್ಲಿ ಆಶಾದಾಯಕವಾಗಿರುತ್ತೆ. ಒಂದು ಕಡೆ ನಾನು ಧರ್ಮ ಪರವಾಗಿದ್ದು ಅದರಂತೆ ನಡ್ಕೊಳ್ಬೇಕು ಅನ್ನುವಂಥದ್ದು ಒಂದು. ಇನ್ನೊಂದು ಏನಕ್ಕೇನ ಪ್ರಕಾರೇಣ ನಾನು ಏನಾದರೂ ಒಂದಷ್ಟು ಸಂಪಾದನೆ ಮಾಡಲೇಬೇಕು ಅನ್ನುವಂಥದ್ದು ಒಂದು. ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀರಿ, ಎರಡರಲ್ಲೂ ಆಸಕ್ತಿ ಇದೆ. ಆದರೆ ಯೋಗ್ಯವಾದ್ದು, ನಿಮ್ಮನ್ನು ಶಾಶ್ವತವಾಗಿ ಕಾಪಾಡ್ತಕ್ಕಂತಹ ಆಯ್ಕೆ ಬಹಳ ಒಳ್ಳೆಯದು ಅನ್ನುವಂಥದ್ದು. ನಾವು ಸರಿಯಾಗಿದ್ದರೆ ಏನನ್ನು ಬೇಕಾದರೂ ಸಾಧನೆ ಮಾಡ್ಬೋದು. ಆ ಛಲ ನಮಗಿರಬೇಕು. ಯಾರನ್ನು ಬೇಕಾದರೂ ಎದುರಿಸಬಹುದು, ನಾವು ಸರಿಯಾಗಿರಬೇಕು. ಅದು ಬಹಳ ಮುಖ್ಯವಾದಂಥದ್ದು. ಆರೋಗ್ಯ, ವ್ಯವಹಾರ ಅದೊಂದು ಕಡೆ ಆದರೆ, ಒಂಟಿತನ ಮತ್ತೊಂದು ಕಡೆ ನಿಮ್ಮನ್ನು ಕಾಡುವಂಥದ್ದಿರಬಹುದು. ಒಂಟಿತನ ಅಂದರೆ ನಾನು ಒಬ್ಬನೇ ಇಲ್ಲ, ನನಗೂ ಸಂಸಾರ ಇದೆ, ಹೆಂಡತಿ ಮಕ್ಕಳಿದ್ದಾರೆ ಅಂತ ಕೆಲವರೆಲ್ಲ ಹೇಳ್ಕೊಳ್ಳಬಹುದು. ಅದಲ್ಲ, ಮಾನಸಿಕವಾಗಿ ಯಾರು ಎಷ್ಟೇ ಇದ್ದರೂ ಕೂಡ ನಿಮ್ಮ ಜೊತೆಯಲ್ಲಿ ಹೇಗಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಅದನ್ನು ಗಮನಿಸ್ಕೊಳ್ಬೇಕು.
ಲೌಕಿಕವಾದಂತಹ ಜೀವನಕ್ಕೆ ಕೊಟ್ಟಂತಹ ಬೆಲೆಯನ್ನು, ಸಂಪಾದನೆ ಮಾಡಬೇಕು ಅಂತಕ್ಕಂತಹ ವಿಚಾರಕ್ಕೆ ಕೊಟ್ಟ ಬೆಲೆಯನ್ನು ಮನುಷ್ಯತ್ವಕ್ಕೆ ನೀವು ಕೊಟ್ಟರೆ ನಿಮಗೊಂದಷ್ಟು ಒಳ್ಳೆಯದಾಗ್ತಕ್ಕಂಥದ್ದು ಕಾಣಬಹುದು ಅಂತ ಹೇಳಬೇಕಾಗತ್ತೆ. ಅಲ್ಲಿ ನಿಮಗೆ ನಿಮ್ಮ ಆಲೋಚನೆಗಳೇ ಬೇರೆ ರೂಪಕ್ಕೆ ತಿರುಗುವಂಥದ್ದಿದೆ. ಸಪ್ತ ಋಷಿಗಳನ್ನು ಧ್ಯಾನ ಮಾಡಿ, ಗೌತಮ, ಅತ್ರಿ, ಭರದ್ವಾಜ ಇತ್ಯಾದಿ ಋಷಿಗಳನ್ನು ಧ್ಯಾನ ಮಾಡ್ತಾ ಹೋಗಿ, ನಿಮಗೇನಾದರೂ ಒಳ್ಳೆಯದು ಸ್ಫುರಣೆ ಆಗ್ಬೋದು. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ತಂದೆಯವರು ಅಥವಾ ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ನಿಮ್ಮ ಕಾರ್ಯಕ್ರಮಗಳು ತಕ್ಷಣ ನಿಂತೋಗುವಂಥದ್ದು, ದಿನಚರಿ ಅಸ್ತವ್ಯಸ್ತವಾಗ್ತಕ್ಕಂತಹ ಸೂಚನೆಗಳಿದೆ. ಅದಕ್ಕೆ ಮಾನಸಿಕವಾಗಿ ಮೊದಲು ಸಿದ್ಧವಾಗಬೇಕು. ಆನಂತರದಲ್ಲಿ ಬೇರೆಯ ವ್ಯವಸ್ಥೆಗಳು. ಭಾವನಾತ್ಮಕವಾಗಿ ವರ್ತನೆ ಮಾಡೋದರಿಂದ ನಿಮ್ಮ ಕೆಲಸಗಳಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ನೀವು ಕಾಣಬಹುದು. ಅದನ್ನು ಗಮನಿಸ್ಕೊಳ್ಬೇಕು. ಬೇರೆಯವರಿಗೆ ಸಹಾಯ ಮಾಡ್ತೀರಿ, ಬೇರೆಯವರಿಗೆ ಸಹಕರಿಸ್ತೀರಿ. ಆದರೆ ಅವರಿಂದ ಬರ್ತಕ್ಕಂತಹ ಸಲಹೆ, ಅವರಿಂದ ಬರ್ತಕ್ಕಂತಹ ಮಾತು ಅಷ್ಟೊಂದು ಸಮಂಜಸವಾಗಿರುವುದಿಲ್ಲ. ಅದು ನಿಮ್ಮ ಮನಸ್ಸಿನ ಮೇಲೆ ದೊಡ್ಡ ಪರಿಣಾಮವನ್ನು, ಪ್ರಭಾವವನ್ನು ಬೀರಬಹುದು. ಗಮನಿಸ್ಕೊಳ್ಬೇಕು. ಮಾನಸಿಕವಾಗಿ ನೋವಿನಲ್ಲಿರತಕ್ಕಂತಹ ನಿಮಗೆ ಯಾವುದು ಬೇಕು ಅಂತ ಹೇಳಿ ಅನಿಸೋದಿಲ್ಲ. ಇದೆಲ್ಲ ಪೂರ್ತಿ ಕ್ಷಣಭಂಗುರ ಅಂತ ಏನು ಹೇಳ್ತಾರೆ, ಆ ರೀತಿಯ ಜೀವನ ಅಂತ ಹೇಳಿ ಮನಸ್ಸಿಗೆ ಅನ್ನಿಸಬಹುದು. ಮನೆಯವರ ಜೊತೆಯಲ್ಲಿ ಯಾವುದೇ ರೀತಿಯ ವಿಶ್ವಾಸಕ್ಕೆ ಧಕ್ಕೆ ಬರದೇ ಇರೋ ಹಾಗೆ ನಡ್ಕೊಳ್ಬೇಕು. ಮನೆಯವರನ್ನ ನಿಷ್ಠುರ ಮಾಡ್ಕೊಂಡ್ಬಿಟ್ರೆ, ಮನೆಯವರೇ ನಿಮಗೆ ದ್ವೇಷಿಗಳಾಗ್ಬಿಟ್ರೆ, ಶತ್ರುಗಳಾಗ್ಬಿಟ್ರೆ, ಅದನ್ನು ಸರಿಪಡಿಸ್ಕೊಳ್ಳೋದು ಬಹಳ ಕಷ್ಟದ ಕೆಲಸ. ಮತ್ತು ಅದರಿಂದ ಆಗ್ತಕ್ಕಂತಹ ಮಾನಸಿಕ, ಶಾರೀರಿಕ ಎಲ್ಲ ರೀತಿಯ ನೋವನ್ನು ಅನುಭವಿಸ್ತಕ್ಕಂಥದ್ದು ಇನ್ನಷ್ಟು ಕಷ್ಟ. ಅದನ್ನು ಗಮನಿಸ್ಕೊಳ್ಳಿ. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.